ಪೊಲೀಸ್ ನೋಟಿಸನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ಏನೂ ಆಗೋದಿಲ್ವಾ, ಆರಾಮಾಗಿರ್ಬೋದಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ಪೊಲೀಸ್ನವರು ನೋಟಿಸ್ ಕೊಟ್ಟಾಗ ನೀವು ಅದಕ್ಕೆ ಸರಿಯಾಗಿ ಒಂದು ಪ್ರತ್ಯುತ್ತರನ ಕೊಡಬೇಕು. ಎಕ್ಸಾಂಪಲ್ ಏನೋ ಒಂದು ಎಂಕ್ವೈರಿಗೆ ಬನ್ನಿ ಅಂತ ಏನಾದ್ರು ನಿಮಗೆ ನೋಟಿಸನ್ನು ಕೊಟ್ಟರೆ ಖಂಡಿತವಾಗಿ ನೋಟಿಸ್ನ ರಿಸೀವ್ ಮಾಡಿಕೊಂಡು ಎಂಕ್ವೈರಿಗೆ ನೀವು ಹಾಜರಾಗಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ನೋಟಿಸ್ ಮೇಲೆ ಬೇಕಾದ್ರೆ ನೀವು ಅಪೀಲ್ ಹಾಕ್ಬಿಟ್ಟು ಕೋರ್ಟಲ್ಲೂ ಕ್ವಶನ್ ಮಾಡ್ಬೋದು. ಆದರೆ ಫಸ್ಟು ನಿಮಗೆ ಎಂಕ್ವೈರಿಗೆ ಅಂತ ಒಂದು ನೋಟಿಸ್ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಯಾವ ಪೊಲೀಸ್ ಸ್ಟೇಷನಿಂದ ಒಂದು ನೋಟಿಸ್ ಬಂದಿದೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಾಗಿ ಒಂದು ಎಂಕ್ವೈರಿಗೆ ಸಹಾಯ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ನೋಟಿಸ್ ಕೊಟ್ಟು ಸಹ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ಮಾಡೋ ಸಾಧ್ಯತೆಗಳು ಇರ್ತವೆ. ಮತ್ತು ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದೀರಿ ಅಂತ ಹೇಳಿದ್ಮೇಲೆ ನೀವು ಎಂಕ್ವೈರಿಗೆ ಬನ್ನಿ ಅಂತ ನಿಮ್ಮನ್ನು ಕರೆದು ಸಹ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೊಟ್ಟ ದೂರಿನನ್ವಯ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳುವ ಸಂದರ್ಭವೂ ಸಹ ಇರ್ತದೆ. ಹಾಗಾಗಿ ಪೊಲೀಸ್ ಸ್ಟೇಷನಿಂದ ಯಾವುದೇ ರೀತಿಯಾಗಿ ಎಂಕ್ವೈರಿಗೆ ಕರೆದರೂ ಸಹ ನೀವು ಹೋಗಿ ಎಂಕ್ವೈರಿನ ಮುಗಿಸ್ಕೊಬೋದು ಒಳ್ಳೆಯದು ಅಂತ ಹೇಳ್ಬೋದು. ನಿಮ್ಗೇನಾದ್ರು ಭಯ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಏನಾರು ಆಗುತ್ತೆ ಅನ್ನೋ ಭಯ ಇದ್ದರೆ ನಿಮ್ಮ ಗೊತ್ತಿರೋ ಯಾವುದಾದ್ರು ಒಬ್ಬ ವಕೀಲರನ್ನ ಕರ್ಕೊಂಡು ಹೋಗಿ ಜೊತೆಗೆ ನೀವು ಎಂಕ್ವೈರಿಗೆ ಹೋಗಿ ಕಂಡಕ್ಟ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಇಲ್ಲ ಪೊಲೀಸ್ನವ್ರು ನೋಟಿಸ್ ಕೊಟ್ಟಿದ್ದಾರೆ ಏನಾಗೋದಿಲ್ಲ ಏನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರ ಏನಾಗುತ್ತೆ ಅಂತ ಅದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗತ್ತೆ. ಆದ್ದರಿಂದಾಗಿ ಯಾವುದೇ ಕಾರಣಕ್ಕೂ ಪೊಲೀಸ್ ಅವರು ಕೊಟ್ಟಂಥ ನೋಟಿಸ್ನ ನಿರ್ಲಕ್ಷಣೆ ಮಾಡದೆ ಎಂಕ್ವೈರಿಗೆ ಅಟೆಂಡ್ ಮಾಡಿ. ಥ್ಯಾಂಕ್ ಯು.